ಮತ್ತೊಬ್ಬರು ಏನನ್ನು ಮಾಡಬೇಕೆಂದು ನೀನು ಆಶಿಸುತ್ತೀಯೋ ಅದನ್ನೇ ನೀನು ಮಾಡು. ಯಾಚನೆಯಿಂದ ಮಾನವನು ಕ್ಷುದ್ರನಾಗುವನು. ಸಾಕ್ಷಾತ್ ಭಗವಂತನೇ ಬಲಿಯ ಹತ್ತಿರ ಬೇಡುವುದಕ್ಕೆ ಹೋದಾಗ ವಾಮನನಾಗಬೇಕಾಯಿತು. ಇದರಿಂದ ನಾವು ಏನನ್ನಾದರೂ ಬೇಡಿದೊಡನೆಯೇ ನಾವು ಕೀಳಾಗುವೆವು ಎಂಬುದನ್ನು ಈ ಉದಾಹರಣೆಯಿಂದ ತಿಳಿದುಕೊಳ್ಳಬಹುದು. ಮನುಷ್ಯರು ಹೊಗಳುವುದೂ ಬೇಗ, ನಿಂದಿಸುವುದೂ ಬೇಗ. ಆದ ಕಾರಣವೇ ಯಾರು ನಿನ್ನ ವಿಚಾರವಾಗಿ ಏನು ಹೇಳಿದರೂ ಲೆಕ್ಕಿಸಬೇಡ. ಶಾಂತಿ ಮತ್ತು ನಿರ್ಮಲವಾದ ಜೀವನವನ್ನು ನೀನು ನಡೆಸುವಾಗ ಮನುಷ್ಯರ ಸ್ತುತಿ ಮತ್ತು ನಿಂದನೆಯನ್ನು ಅಲಕ್ಷ್ಯದಿಂದ ಕಾಣು. ಕೆಲವರಿರುವರು, ಅವರೊಂದಿಗೆ ಬಹಳ ಜಾಗ್ರತೆಯಿಂದ ಇರಬೇಕು. ಮೊದಲನೆಯವರು ಐಶ್ವರ್ಯವಂತರು, ಅವರಿಗೆ ಐಶ್ವರ್ಯವಿದೆ. ಬೇಕಾದ ಜನರಿರುವರು, ಅವರ ಮಾತು ನಡೆಯುವುದು. ಇಷ್ಟಪಟ್ಟರೆ ನಿನಗೆ ತೊಂದರೆ ಮಾಡಬಹುದು. ಅವರೊಂದಿಗೆ ನೀನು ಬಹಳ ಜೋಪಾನವಾಗಿರಬೇಕು. ಅವರು ಹೇಳುವುದಕ್ಕೆಲ್ಲ ನೀನು ತಲೆಯನ್ನು ಅಲ್ಲಾಡಿಸಬೇಕಾದೀತು. ಎರಡನೆಯದು ನಾಯಿ. ಅದು ಅಟ್ಟಿಸಿಕೊಂಡು ಬಂದಾಗ ಅಥವಾ ಬಗುಳಿದಾಗ ನೀನು ನಿಂತು ಸಿಳ್ಳೆ ಹಾಕಿ ಅದನ್ನು ಸಮಾಧಾನಪಡಿಸಬೇಕು. ಮೂರನೆಯದು ಎತ್ತು. ಅದು ನಿನ್ನನ್ನು ತಿವಿಯಲು ಬಂದಾಗ ನೀನು ಅದನ್ನು ಸ್ವಲ್ಪ ಶಬ್ದ ಮಾಡಿ ಸಮಾಧಾನಪಡಿಸಬೇಕು. ನಾಲ್ಕನೆಯವನೇ ಹೆಂಡಕುಡುಕ. ನೀನು ಅವನನ್ನು ರೇಗಿಸಿದರೆ ಎಲ್ಲ ಪೋಲಿ ಮಾತುಗಳಿಂದಲೂ ಅವನು ನಿನ್ನನ್ನು ಬೈಯುವನು. ಆದರೆ ಪ್ರೀತಿಯಿಂದ ನೀನು ಅವನನ್ನು ಏನು ಮಾವ, ಹೇಗಿರುವೆ ಎಂದು ಕೇಳಿದರೆ ಅವನಿಗೆ ತುಂಬ ಸಂತೋಷವಾಗಿ ಬಂದು ನಿನ್ನೊಂದಿಗೆ ಗುಡುಗುಡಿಸಿ ಹೋಗುವನು. ಯಾರು ಮೂಲಂಗಿಯನ್ನು ತಿಂದಿರುವರೋ ಅವರ ತೇಗಿನಲ್ಲಿ ಮೂಲಂಗಿಯ ವಾಸನೆ ಇರುವುದು. ಸೌತೆಕಾಯಿ ತಿಂದವನು ಅದರಂತೆ ತೇಗುವನು. ಯಾವುದನ್ನು ಹೃದಯ ಇಟ್ಟುಕೊಂಡಿರುವುದೋ ಅದನ್ನೇ ಕೆಲವು ವೇಳೆ ಬಾಯಿ ಮಾತನಾಡುವುದು. ಯಾರ ಸಂಘದಲ್ಲಿರುವನೋ ಅವನ ಚಾಳಿಯನ್ನೇ ಒಬ್ಬನು ಕಲಿಯುತ್ತಾನೆ ಮತ್ತು ಒಬ್ಬನು ತನ್ನ ಚಾಳಿಗೆ ತಕ್ಕಂತೆ ಸಂಘವನ್ನು ಹುಡುಕುತ್ತಾನೆ. ಸರ್ಪದಂತಹ ಸ್ವಭಾವದ ಕೆಲವರು ಇರುವರು. ಅವರು ನಿಮ್ಮನ್ನು ಯಾವಾಗ ಕಚ್ಚುತ್ತಾರೋ ಗೊತ್ತಿಲ್ಲ. ಅವರ ವಿಷಯಕ್ಕೆ ತಡೆಯುವುದಕ್ಕೆ ನೀನು ಬಹಳ ಪ್ರಯತ್ನ ಪಡಬೇಕು. ಇಲ್ಲದೇ ಇದ್ದರೆ ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ನಿನಗೆ ರೇಗುವುದು. ಕೋಪ ತಾಮಸಿಕ ಚಿಹ್ನೆ. ಕೋಪ ಬಂದಾಗ ಮನುಷ್ಯ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುವನು. ಹನುಮಂತನು ಲಂಕೆಗೆ ಬೆಂಕಿಯನ್ನು ಇಟ್ಟನು, ಆದರೆ ಅವನಿಗೆ ಆಗ ಸೀತೆ ಇದ್ದ ಕಡೆಯೂ ಬೆಂಕಿ ತಗುಲಬಹುದೆಂದು ಯೋಚನೆಯೇ ಹೊಳೆಯಲಿಲ್ಲ. 100 ಗಟ್ಟಲೆ 1000 ಗಟ್ಟಲೆ ಗುರುಗಳು ಸಿಕ್ಕುತ್ತಾರೆ, ಆದರೆ ಶಿಷ್ಯನೊಬ್ಬನು ಇಲ್ಲ ಎಂಬುದು ಹಳೆಯ ಗಾದೆ. ಅಂದರೆ ಬುದ್ಧಿವಾದವನ್ನು ಹೇಳುವವರು ಹಲವು ಮಂದಿ, ಆದರೆ ಅದನ್ನು ಅನುಸರಿಸುವವರು ಬಹಳ ವಿರಳ. ಧರ್ಮಗಳು ಏಕೆ ಅಧೋಗತಿಗೆ ಬರುತ್ತವೆ? ಮಳೆಯ ನೀರು ಶುದ್ಧವಾಗಿರುವುದು, ಆದರೆ ಅದು ಭೂಮಿಗೆ ಬೀಳುವ ಹೊತ್ತಿಗೆ ಕೊಳೆಯಿಂದ ಕೂಡಿರುವ ಮಾರ್ಗದ ಮೂಲಕ ಬರುವುದರಿಂದ ಅದು ಮಲಿನವಾಗುವುದು. ಮಾಳಿಗೆಯ ನೀರ ಕೊಳವೆ ಕೊಳೆಯಾಗಿದ್ದರೆ ಅವುಗಳ ಮೂಲಕ ಬರುವ ನೀರು ಕೊಳೆಯಾಗಿರುವುದು. ಆದ ಕಾರಣ ಧರ್ಮಗಳು ಯಾವುದರ ಮೂಲಕ ವ್ಯಕ್ತವಾಗಬೇಕೋ ಅಂತಹ ವಾಹಕಗಳಿಂದ ಮಲಿನವಾಗುವುದು.